ಅಕ್ಕ, ನೀನು ರಾಹುಲ್ ಜೊತೆ ಹೋದಿಯಾ? ಇಲ್ಲ ವಾಗ್ದೇವಿ, ನಮ್ ಕಾರ್ತಿಕ್ ಹುಟ್ಟಿದ ದಿನ ಆಯ್ತಲ್ವಾ, ಅವನ ಹೆಸರಲ್ಲಿ ಅರ್ಚನೆ ಮಾಡೋದಿಕ್ಕೆ ವಾಣಿನ್ ಕರ್ಕೊಂಡ್ ಬಂದೆ. ರಾಹುಲ್ ಕೂಡ ಇಲ್ಲಿಗೆ ಬಂದಿದ್ದಾನೆ. ಹೌದಾ, ಸರಿ. ಅಕ್ಕ, ಹೇಗೂ ನೀನು ಅಲ್ಲೇ ಇದೆಯಲ್ಲ, ನೀನೇ ನಿಂತು ಅಲ್ಲಿ ಅರ್ಚಕರಿಗೆ ಹೇಳಿ ಭಾವಿ ದಂಪತಿಗಳ ಹತ್ರ ಪೂಜೆ ಮಾಡಿಸು. ಸರಿ ವಾಗ್ದೇವಿ. ಓಕೆ ಆಂಟಿ, ಬಾಯ್. ಪ್ರೀತಿ, ಅಂಡ್ ಒನ್ ಮೋರ್ ಥಿಂಗ್, ನೀವಿಬ್ರು ನಿಮ್ ಮದುವೆಗೆ ಯಾವ ಪ್ರಾಬ್ಲಮೂ ಬರಬಾರ್ದು ಅಂತ ಆ ದೇವ್ರ ಹತ್ರ ಶ್ರದ್ಧೆಯಿಂದ ಬೇಡ್ಕೊಂಡ್ ಬನ್ನಿ. ನಿಮ್ಮಿಬ್ರು ಮದುವೆ ಆದ್ಮೇಲೆ ಕುಟುಂಬದವ್ರು ಎಲ್ಲರೂ ಹೋಗಿ ಪೂಜೆ ಮಾಡಿಸೋಣ. ಶ್ಯೂರ್ ಆಂಟಿ. ಓಕೆ ದೆನ್ ಪ್ರೀತಿ, ಬಾಯ್. ಬಾಯ್. ಬಾ ರಾಹುಲ್, ಇಬ್ರು ಸೇರಿ ಪೂಜೆ ಮಾಡ್ಬೇಕು. ರಾಹುಲ್, ನನ್ನ ಹಣೆ ಕುಂಕುಮ ಇಡು. ಮದ್ವೆ ಆಗೋ ಮೊದ್ಲು ಇಡೋ ಹಾಗಿಲ್ಲಮ್ಮ. ಆಂಟಿ, ನಮ್ಮಿಬ್ಬರ ಮದ್ವೆಗೆ ಮುಹೂರ್ತ ಕೂಡ ಅರೇಂಜ್ ಮಾಡಿದಾರಲ್ಲ, ಇನ್ನೂ ಡೌಟ್ ಯಾಕೆ ಆಂಟಿ? ನೀನಿಡು ರಾಹುಲ್. ನೀನ್ ಇಡ್ತೀಯಾ ಇಲ್ವಾ ಆಂಟಿಗೆ ಫೋನ್ ಮಾಡಿ ಪರ್ಮಿಷನ್ ತಗೋಬೇಕಾ? ಪ್ರತಿಯೊಂದು ವಿಷಯಕ್ಕೂ ಫೋನ್ ಮಾಡೋದು ಬೇಕಾ? ಹಾಗಾದ್ರೆ ಬೊಟ್ಟಿಡು. ಏನ್ ಪುರೋಹಿತ್ರೆ ಹಾಗೆ ನೋಡ್ತಿದ್ದೀರಿ? ನಮ್ಮಿಬ್ರ ಹೆಸರಲ್ಲಿ ಅರ್ಚನೆ ಮಾಡಿ. ನಮ್ಮಿಬ್ರ ಮದ್ವೆಗೆ ಯಾವ ಪ್ರಾಬ್ಲಮೂ ಆಗದಿದ್ದ ಹಾಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಂತ್ರನೂ ಹೇಳಿ. ಸರಿನಮ್ಮ. ಇವತ್ತು ನನ್ನ ಲೈಫಲ್ಲಿ ಮೆಮೊರೇಬಲ್ ಡೇ. ನಿಮ್ಗೂ ಕೂಡ. ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನಿಮ್ಗೆಲ್ಲ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಸರಿ, ಹೊರಡೋಣವಾ? ಹಾ, ಬಂದಿರೋ ಕೆಲ್ಸ ಆಯ್ತಲ್ಲ, ಇನ್ನೇನ್ ಹೊರಡೋದೆ. ಹಾ ರಾಹುಲ್, ನೀನ್ ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡಿದ್ರು ತಪ್ಪೆ. ನಾನೇನ್ ಮಾಡ್ದೆ ಅಂತದ್ದು? ಇದೆ, ಈ ನಾಟಕನೇ ಬೇಡ ಅನ್ನೋದು. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಪೂಜೆ ಮಾಡಿಸ್ತೀಯಾ? ನನ್ ಜೊತೆ 7 ಹೆಜ್ಜೆ ನಡಿಬೇಕಾದವನ್ ಜೊತೆ ನೀನು ಹೀಗ್ ತಿರ್ಗಾಡ್ತೀಯಾ?
ಈ ಹುಚ್ಚು ವೇಷ ಎಲ್ಲ ಆಂಟಿಗ್ ಗೊತ್ತಾದ್ರೆ ನಿನ್ ಬದುಕು ಏನಾಗುತ್ತೋ ಯೋಚನೆ ಮಾಡಿದ್ಯಾ? ಫೋನಲ್ಲಿ ಮಾತಾಡಿದನ್ನ ಕೇಳಿಸ್ಕೊಂಡೆ ಅಲ್ವಾ? ದೇವಸ್ಥಾನದಲ್ಲಿ ನವ್ಯಗೆ ಪೂಜೆ ಮಾಡಿಸೋದು, ಬರ್ತ್ಡೇ ಪಾರ್ಟಿಗೆ ನವ್ಯನ್ ಕರ್ಸೋದು, ಇವಾಗ ಇದು. ನಿನ್ ಪ್ರಾಣ ತೆಗೆಯೋದಕ್ಕೆ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಬೇಕಿತ್ತಾ ನಿನಗೆ? ಇನ್ನೊಂದ್ಸಲ ನನ್ ರಾಹುಲ್ ಜೊತೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರು, ಮಾತಾಡೋಕ್ ಪ್ರಯತ್ನ ಮಾಡಿದ್ರು ಅಷ್ಟೇ ಯಾಕೆ, ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾದ್ರು ಆಂಟಿ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ ಫಿನಿಶ್ ಮಾಡ್ತೀನಿ. ನೀವೇನ್ ಮಾಡಿದ್ರು ನೋಡ್ತಾ ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಸುಮ್ನಿರದೆ ಏನೇ ಮಾಡ್ತೀಯಾ? ಹಳ್ಳಿಯಿಂದ ಬಂದಿದ್ದಾಳೆ, ಏನ್ ಹೇಳಿದ್ರು ತಲೆ ತಗ್ಸ್ ನಿಲ್ತಾಳೆ, ಏನೇ ಮಾಡಿದ್ರು ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ ಅಂತ ಹಗುರವಾಗಿ ಯೋಚನೆ ಮಾಡ್ತಿದ್ದೀರಾ. ಈ ವಾಣಿ ವಿಶ್ವರೂಪ ಹೇಗಿರುತ್ತೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ನನ್ನ ಎದುರುಗಡೆ ನಿಲ್ಲೋದಲ್ಲ, ನನ್ ಬಗ್ಗೆ ಮಾತಾಡೋದಕ್ಕೂ ಭಯ ಪಡ್ತೀರಾ. ಏನೇ ನನ್ನೇ ಹೆದರಿಸ್ತಿದ್ಯಾ? ನನ್ನ ರಾಹುಲ್ ಅವ್ರ ಮಧ್ಯೆ ಅಡ್ಡ ಬಂದ್ರೆ ಸುಮ್ನಿರಲ್ಲ ಅಂತ ಹೇಳ್ತಿದ್ದೀನಿ. ಏನು? ನಿನ್ಗೂ ರಾಹುಲ್ಗ ಹುಚ್ಚಿಡ್ದಿದ್ಯಾ ನಿನ್ಗೆ? ಹುಚ್ಚು ನನ್ಗಲ್ಲ, ನಾನ್ ಹೇಳೋ ನಿಜ ಕೇಳಿದ್ರೆ ನಿಮಗ್ ಹುಚ್ಚಿಡಿಯುತ್ತೆ. ನಾನು ರಾಹುಲ್ ಅವರನ್ನ ಪ್ರೀತಿಸ್ತಿದ್ದೀನಿ. ಪ್ರೀತಿ ಅಂದ್ರೆ ನಿಮ್ ಹಾಗೆ ಹೇಗಾದ್ರೂ ಪಡ್ಕೋಬೇಕು ಅನ್ನೋ ಕುತಂತ್ರ ಅಲ್ಲ. ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋಷ್ಟು ಇಷ್ಟ. ಎಂತ ಅಪಾಯ ಬಂದ್ರೂ ಲೆಕ್ಕಿಸ್ದೇ ಇರೋಷ್ಟು ಧೈರ್ಯ. ಇದೆ ಇದೆ ಈ ಮಾತು ಕೇಳ್ಬೇಕು ಅಂತಾನೆ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ. ಇವಾಗ 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 ನನ್ನ ಅನುಮಾನ ಎಲ್ಲ ಕ್ಲಿಯರ್ ಆಯ್ತು. ನೀವು ಪ್ರೀತಿಸಿದ್ರೆ ಸರಿ ಹೋಗಲ್ಲ ವಾಣಿ ಮೇಡಮ್. ಮನೇಲಿರೋ ನನ್ನ ಆಂಟಿ ಒಪ್ಕೋಬೇಕು. ವಾಗ್ದೇವಮ್ಮ ಅವ್ರು ಒಪ್ಕೊಂಡು ಯಾವುದೋ ಕಾಲ ಆಯ್ತು ಪ್ರೀತಿ ಮೇಡಮ್ ಅವರೇ. ಆದ್ರೆ ಮದ್ವೆ ಒಂದಾಗಿಲ್ಲ ಅನ್ನೋದನ್ನ ಮಾತ್ರ ಮರಿಬೇಡಿ. ಅಂದ್ರೆ ಹತ್ರ ಇದ್ದು ನೀನೇ ಹಾಳು ಮಾಡ್ತೀಯಾ? ಆ ಅಗತ್ಯ ನನ್ಗಿಲ್ಲ, ಅಂತ ಕರ್ಮನೂ ಬಂದಿಲ್ಲ. ಮತ್ತೆ ನೀನೇ ನಿಂತು ಎಲ್ಲ ಮಾಡ್ತಿರೋದಾ? ಇಲ್ಲ, ನಮ್ ಮದ್ವೆನ ದೇವ್ರೇ ಮಾಡಿಸ್ತಾನೆ ಅಂತ ಹೇಳ್ತಿದ್ದೀನಿ. ಕಾಣ್ದಿರೋ ದೇವ್ರಿಗಿಂತ ಮಾತಾಡೋ ನನ್ನ ಆಂಟಿ ಮಾತೇ ಗೆಲ್ಲೋದು. ವಾಗ್ದೇವಮ್ಮನ್ ಮನ್ಸ್ ಬದಲಾಯಿಸೋದು, ನೀವ್ ಅಂದ್ಕೊಂಡಿದ್ದನ್ನ ದೂರ ಮಾಡೋದು ಕಾಣ್ದೇ ಇರೋ ಆ ದೇವ್ರಿಗೆ ಕ್ಷಣದ ಕೆಲ್ಸ. ಹಾಗಂತ ನೀನ್ ಅನ್ಕೊಂಡ್ಬಿಟ್ರೆ ಸಾಕಾಗಲ್ಲಮ್ಮ. ಹಾಗೆ ನೀವ್ ಆಸೆ ಪಟ್ಟಿದ್ದು ನಿಜ ಆಗಲ್ಲ. ಏನೇ ಮಾತಿಗ್ ಮಾತ್ ಕೊಡ್ತಿದ್ಯಾ? ತಿರುಗ್ ಬಿದ್ರೆ ನೀವ್ ಕೊಡೋ ಏಟಿಗೆ ಏಟಲ್ಲೇ ಉತ್ತರ ಕೊಡ್ತೀನಿ. ಉತ್ತರನ ನೀನ್ ಕೊಡೋದಲ್ಲಮ್ಮ, ನಿನ್ ಜೀವನದಲ್ಲಿ ಲವ್ ಅಂದ್ರೆ ಏನು ಅಂತ ಗೊತ್ತೇ ಆಗ್ದಿರೋ ಹಾಗೆ ಮಾಡ್ತೀನಿ. ನಿಜ ಹೇಳಿ ನಿಜವಾದ ಗೇಮ್ಗೆ ಭಯಂಕರ ಕಿಕ್ ಕೊಟ್ಬಿಟ್ಟೆ. ಈಗ ನಿನ್ಗೊಂದ್ ತಲೆ ತಿರುಗೋ ತರ ನ್ಯೂಸ್ ಹೇಳ್ತೀನಿ ಕೇಳು. ನಾಳೆ ರಾಹುಲ್ ಜೊತೆ ನನ್ ನಿಶ್ಚಿತಾರ್ಥ ಆಗುತ್ತೆ. 10 ದಿನಕ್ಕೆ ನಮ್ ಮದ್ವೆ ಕೂಡ ಆಗುತ್ತೆ. ಯಾರೇ ನಿಲ್ಸ್ಬೇಕು ಅನ್ಕೊಂಡ್ರು, ನಿಲ್ಲಿಸ್ಬೇಕು ಅಂತ ಹುಚ್ಚು ಯೋಚನೆ ಮಾಡಿದ್ರು ಅದು ನಿಲ್ಸೋದು ಅಸಾಧ್ಯ. ನಿಮ್ಗೆ ನಂಬಿಕೆ ಇದ್ರೆ ಸಾಕಾಗಲ್ಲ, ಇಲ್ಲೂ ಬರ್ದಿರ್ಬೇಕು. ನವ್ಯ, ಇಲ್ಲಿ ನೋಡ್ ನವ್ಯ. ಏನಾಯ್ತು ಚಕ್ರಿ? ಏನ್ ಚಕ್ರಿ ಇದು? ಪೇಪರ್ ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮೇಡಮ್ ಈ ಮದ್ವೆ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಯಾರು ತಡೆಯೋಕ್ಕಾಗಲ್ಲ, ಅವ್ರು ಯಾರ ಮಾತನ್ನು ಕೇಳಲ್ಲ. ಮೇಡಮ್ ಡಿಸಿಷನ್ ಇಂದ ಸರ್ಸು ಮತ್ತೆ ಅಣ್ಣ ದೂರ ಆಗ್ತಾರೆ ಅನ್ಸುತ್ತೆ. ಹಾಗ್ ನಡಿಬಾರ್ದು ಅಂತಂದ್ರೆ ಒಂದೇ ಆಪ್ಷನ್ ನಮ್ಮ ಹತ್ರ ಇರೋದು, ಅರುಣ್ ಸರ್ ಹತ್ರ ಮಾತಾಡೋದು. ಹೌದು ನವ್ಯ, ನಿಮ್ ಡ್ಯಾಡ್ ಬಿಟ್ರೆ ಇನ್ಯಾರು ಈ ಪ್ರಾಬ್ಲಮ್ ಸೊಲ್ಯೂಷನ್ ಹೇಳಲ್ಲ. ನನ್ನ ಮಾತು ಕೇಳು, ಫೋನ್ ಮಾಡ್ಕೊಡ್ತೀನಿ, ಮಾತಾಡು.
ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ. ಲ್ಯಾಂಡ್ಲೈನ್ ಕಾಲ್ ಮಾಡು. ಬೇಡ ಚಕ್ರಿ, ಮೇಡಮ್ ರಿಸೀವ್ ಮಾಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಮೊನ್ನೆ ಫಂಕ್ಷನ್ ಅಲ್ಲಿ ಆಗಿದ್ದೇನೆ ಇನ್ನೂ ಮರ್ತಿರಲ್ಲ ಅವರು. ಅಂಥದ್ರಲ್ಲಿ ಫೋನ್ ಮಾಡಿದೀವಿ ಅಂತ ಗೊತ್ತಾದ್ರೆ. ನವ್ಯ, ಯಾರಾದ್ರೂ ಒಬ್ರು ಪಿಕ್ ಮಾಡಿ ಕೊಡ್ಬೇಕೆ ಹೊರತು ಜನರಲ್ ಆಗಿ ಮೇಡಮ್ ಲ್ಯಾಂಡ್ಲೈನ್ ಫೋನ್ ಅಟೆಂಡ್ ಮಾಡಲ್ಲ. ಮೇಡಮ್ ಜೊತೆ ಕೆಲಸ ಮಾಡೋರು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ, ನೀನ್ ಧೈರ್ಯವಾಗಿ ಕಾಲ್ ಮಾಡು. ಹಲೋ ಡ್ಯಾಡ್. ನವ್ಯ, ಹೇಳಮ್ಮ. ಅಣ್ಣ ಮತ್ತೆ ಪ್ರೀತಿ ಮದ್ವೆ ವಿಷಯನ ಪೇಪರಲ್ಲಿ ನೋಡ್ದೆ. ಅದು ನಡಿಬಾರ್ದು ಡ್ಯಾಡ್. ನಿಮ್ ಮೇಡಮ್ ಬಗ್ಗೆ ನಿನ್ಗೂ ಗೊತ್ತಲ್ಲಮ್ಮ. ಅದಕ್ಕೆ ಅಲ್ವಾ ಭಯ ಆಗಿ ನಿಮಗ್ ಕಾಲ್ ಮಾಡಿದ್ದು. ನೀವೇ ಏನಾದ್ರೂ ಮಾಡಿ ಅಣ್ಣ ಮತ್ತೆ ಸೆಸುಗೆ ಮದ್ವೆ ಮಾಡಿಸ್ಬೇಕು. ಅವರಿಬ್ರು ಜೋಡಿ ತುಂಬ ನನ್ನ ಮನೆ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋಕೆ ಇಲ್ಲಿ ನಾನಿದ್ದೀನಿ. ನಮಗೆ ಮೋಸ ಮಾಡಿರೋ ವ್ಯಕ್ತಿ ನೀನು. ನೀನೇನೆ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು, ನಿನ್ನ ಅಭಿಪ್ರಾಯನ ನಮಗೆ ಹೇಳೋದು. ಈಗಲಾದ್ರೂ ಬದಲಾಗು. ಇದೇ ನಿನಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ನನ್ನ ಮಗಳಾಗಿ ನೀನ್ ಯಾವತ್ತೋ ನನ್ನ ದೃಷ್ಟಿಯಲ್ಲಿ ಸತ್ತೋದೆ. ನಿನ್ನ ಮರ್ತಿದ್ದೀನಿ. ನೆನಪು ಮಾಡಬೇಕು ಅಂತ ಏನಾದ್ರೂ ಯೋಚನೆ ಇದ್ರೆ, ಇನ್ನೊಂದು ಸಾರಿ ನನ್ನ ಮನೆ ಕಡೆ ಏನಾದ್ರೂ ನೋಡಿದ್ರೆ, ನಮ್ಮವ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ರೆ ನಿನ್ನನ್ನು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಮೈಂಡ್ ಇಟ್. ತೇಜ, ಇಬ್ರು ಫೋನಲ್ಲಿ ಮಾತಾಡ್ತಿದ್ರೆ ಮಧ್ಯ ಮಾತಾಡೋದು, ಕೂಗಾಡೋದು ಸಭ್ಯತೆ ಅಲ್ಲ ಅಂತ ಹೇಳು ನಿಮ್ ಮೇಡಮ್ಗೆ. ಬುದ್ಧಿ ಇಲ್ಲದೆ ಅವಳು ಫೋನ್ ಮಾಡಿದ್ದು ತಪ್ಪು. ಸೆನ್ಸ್ ಇಲ್ಲದೆ ನಿನ್ನ ಡ್ಯಾಡಿ ಅವಳ ಜೊತೆ ಮಾತಾಡಿ ನನ್ನ ಸಭ್ಯತೆ ಬಗ್ಗೆ ಅವರೇನೋ ಹೇಳೋದು. ಅವಳ ಹತ್ರ ಮಾತಾಡ್ಕೊಡ್ತು ಅಂತ ನಾನು ಅವತ್ತೇ ಹೇಳಿದ್ದೀನಿ. ಅಂಥದ್ರಲ್ಲಿ ಯಾಕೆ ಈ ಕಣ್ಣ ಮುಚ್ಚಾಲೆ ಆಟಗಳು, ಬೇಡ್ದಿರೋ ಪ್ರೀತಿ ವಾತ್ಸಲ್ಯಗಳು? ಎಲ್ರ ಮನ್ಸು ಇವಳು ಹಾಗೆ ಕಲ್ಲು ಅಂತ ಅನ್ಕೋಬಾರ್ದು ಅಂತ ಹೇಳು ತೇಜ.
ನನ್ನನ್ನು ಹಾಗೆ ಕಲ್ಲು ರೀತಿ ಮಾಡಿದ್ದು ನೀವು. ಅದನ್ನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಹೇಳು. ಹಾಗೆ ಬೆಳೆಸ್ಕೊಂಡು ಮಗಳನ್ನೇ ಮನೆಯಿಂದ ಆಚೆ ಹಾಕಿದ್ಲು. ಆದ್ರೆ ನವ್ಯ ತನ್ನ ಅಣ್ಣನ ಬಗ್ಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಳ್ಳೋದು ಮತ್ತದ್ರ ಬಗ್ಗೆನೆ ಮಾತಾಡೋದು ತಪ್ಪಲ್ಲ ಅಂತ ಹೇಳು ತೇಜ. ಯಾವ್ದು ಒಳ್ಳೇದು? ರಾಹುಲ್ಗೆ ನಾನ್ ಡಿಸೈಡ್ ಮಾಡಿದ ಮದ್ವೆನ ಬೇಡ ಅನ್ನೋದ, ಅಥವಾ ಅವಳಿಗೆ ಮಾಡಿಸ್ಬೇಕಿದ್ದ ಮದ್ವೆನ ಅವಳು ಬಿಟ್ಟು ಹೋಗಿದ್ದ? ಮಾತಾಡೋದಕ್ಕೂ ಒಂದು ಅರ್ಥ ಇರ್ಬೇಕು. ತನ್ನ ಹಠ ಸ್ವಾರ್ಥಕ್ಕೋಸ್ಕರ ಒಂದು ಜೀವನನೇ ನಾಶ ಮಾಡಿದ್ಲು, ಮನೆಯಿಂದ ದೂರ ಮಾಡಿದ್ಲು. ಆದ್ರೂ ಬದಲಾಗ್ದೆ ಇನ್ನು ಹಾಗೆ ಇದ್ದಾಳಂತಂದ್ರೆ ನಿಮ್ಮಮ್ಮನ್ನ ಬದಲಾಯಿಸೋದು ಯಾರಿಗೂ ಸಾಧ್ಯ ಇಲ್ಲ. ಬದಲಾಗ್ಬೇಕಿರೋದು ನಾನಲ್ಲ, ಅವರೇ. ನಾನು ಏನ್ ಹೇಳಿದ್ರು, ಯಾವ ನಿರ್ಧಾರ ತಗೊಂಡ್ರು ಅದು ಸರಿನೇ. ಮೊಂಡ್ರ ಹಾಗೆ ವಾದ ಮಾಡೋದಕ್ಕೆ ವೇಸ್ಟ್ ಮಾಡೋ ಟೈಮ್ನ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ ಹೇಳು. ಅದಕ್ಕೆ ಯೂಸ್ ಮಾಡ್ಕೊಳಕ್ ಹೇಳು. ಅದು ಎಲ್ರಿಗೂ ಒಳ್ಳೇದು. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನನಗ್ ಕಲ್ಸ್ಬೇಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಆ ದರಿದ್ರನೇ. ತೇಜ ಮ್ಯಾಮ್, ಒಂದ್ಸರಿ ಆ ಟ್ರೈನ್ಗೆ ಕಾಲ್ ಮಾಡಿ ನೋಡು. ಓಕೆ ಮ್ಯಾಮ್. ಹಲೋ ಮ್ಯಾಮ್. ಆತ್ರೇಯ, ನೀವು ವೇಸ್ಟ್ ಮಾಡ್ತಿರೋ ಪ್ರತಿ ಮಿನಿಟ್ಸ್ಗೂ ನಾನು ವರ್ತ್ಲೆಸ್ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಬೇಕಾಗಿದೆ. ನಮ್ಮಿಂದ ಆಗಲ್ಲ ಅಂತ ತಾನೆ ಈ ಕೆಲಸನ ನಿಮಗೆ ವಹಿಸಿದ್ದು. ಹೀಗೆ ನೀವೇ ಡಿಲೇ ಮಾಡಿದ್ರೆ ಹೇಗೆ? ನೋಡಿ ಮೇಡಮ್, ನಿಮ್ಗೆ ಎಷ್ಟು ಟೆನ್ಷನ್ ಇದೆಯೋ ನನಗೆ ಗೊತ್ತಿಲ್ಲ. ಕೊಟ್ಟಿರೋ ಕೆಲಸನ ಅಂದ್ಕೊಂಡಿದ್ದ ಟೈಮ್ಗೆ ಫಿನಿಶ್ ಮಾಡದೇ ಇರೋದಕ್ಕೆ ನಾನು ಅದಕ್ಕಿಂತ ಪ್ರೆಷರ್ ಫೀಲ್ ಮಾಡ್ಕೊತಿದ್ದೀನಿ. ಸರ್ಸುನ ಇನ್ನು ಕೆಲವೇ ದಿನದಲ್ಲಿ ನಿಮ್ ಮುಂದೆ ನಿಲ್ಲಿಸ್ತೀನಿ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಓಕೆ. ತುಂಬಾ ಡೌಟ್ಫುಲ್ ಆಗಿತ್ತು. ಇಲ್ಲಿ ಹುಡ್ಕೋದಲ್ಲ, ವಾಗ್ದೇವಿ ಮೇಡಮ್ ಮನೆನ ಇಂಚಿಂಚು ಸರ್ಚ್ ಮಾಡಿದ್ರೆ ಕನ್ಫರ್ಮ್ ಆಗಿ ಯಾವ್ದಾದ್ರೂ ಕ್ಲೂ ಸಿಕ್ಕೇ ಸಿಗುತ್ತೆ. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ ದೇವಸ್ಥಾನ ಕರ್ಕೊಂಡ್ ಬಂದು ಪೂಜೆ ಮಾಡಿಸ್ತೀಯಾ? ನನ್ ಜೊತೆ 7 ಹೆಜ್ಜೆ ನಡಿಬೇಕಾದವನ್ ಜೊತೆ ನೀನು ಹೀಗ್ ತಿರ್ಗಾಡ್ತೀಯಾ? ಈ ಹುಚ್ಚು ವೇಷ ಎಲ್ಲ ಆಂಟಿಗ್ ಗೊತ್ತಾದ್ರೆ ನಿನ್ ಬದುಕು ಏನಾಗುತ್ತೋ ಯೋಚನೆ ಮಾಡಿದ್ಯಾ? ಕಾಣ್ದಿರೋ ದೇವ್ರಿಗಿಂತ ಮಾತಾಡೋ ನನ್ನ ಆಂಟಿ ಮಾತೆ ಗೆಲ್ಲೋದು. ನಾಳೆ ರಾಹುಲ್ ಜೊತೆ ನನ್ ನಿಶ್ಚಿತಾರ್ಥ ಆಗುತ್ತೆ. 10 ದಿನಕ್ಕೆ ನಮ್ ಮದ್ವೆ ಕೂಡ ಆಗುತ್ತೆ. ಯಾರೇ ನಿಲ್ಸಿದ್ರು, ನಿಲ್ಲಿಸ್ಬೇಕು ಅಂತ ಹುಚ್ಚು ಯೋಚನೆ ಮಾಡಿದ್ರು ಅದು ನಿಲ್ಸೋದು ಅಸಾಧ್ಯ.
ಸರ್ಸು ಇನ್ನೂ ಇಲ್ಲೇ ಇದೆಯಲ್ಲ ಸರ್ಸು? ನಾನು ಕೇಳ್ತಾ ಇರೋದು ನಿನ್ನೆನೆ. ಏನಾಯ್ತು ಸರ್ಸು? ಸರ್ಸು ಏನಾಯ್ತು? ಸರ್ಸು ಏನಾಯ್ತು? ಯಾರಾದ್ರೂ ಏನಾದ್ರೂ ಅಂದ್ರ? ಯಾರು ಏನು ಅಂದಿಲ್ಲ. ಮತ್ ಯಾಕೆ ಕಣ್ಣೀರು? ಮನ್ಸು ಸ್ವಲ್ಪನೂ ಸರಿ ಇಲ್ಲ. ಏನೇನೋ ಆಲೋಚನೆಗಳು, ಗೊತ್ತಿಲ್ದಿರೋ ಭಯ. ಅದಕ್ಕೆ ಕಾರಣ ಇರ್ಬೇಕಲ್ವಾ? ಅದೇನು ಅಂತ ಹೇಳು. ಅದಕ್ಕೆ ಸೊಲ್ಯೂಷನ್ ನಾನು ಹೇಳ್ತೀನಿ. ಅದು ಏನಂದ್ರೆ ಅದು ನಾವಿಬ್ರು ದೂರ ಆಗ್ತೀವೇನೋ ಅಂತ ತುಂಬಾ ಭಯ ಆಗ್ತಿದೆ. ಬೇಡ ಸರ್ಸು, ಆ ಮಾತನ್ನು ಕೇಳೋದಕ್ಕೂ ನನಗಿಷ್ಟ ಇಲ್ಲ. ನಮ್ಮ ಸುತ್ತಲೂ ಇರೋ ಎಲ್ಲ ಸಮಸ್ಯೆನೂ ದೂರ ಆಗ್ಲೇಬೇಕು. ನಮ್ಮ ಪ್ರೀತಿಗಿರೋ ಶತ್ರುಗಳು ದೂರ ಆಗ್ಬೇಕು. ಅದನ್ ಬಿಟ್ರೆ ನಾವಿಬ್ರು ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು ಸರ್ಸು. ನಮ್ಮಿಬ್ಬರನ್ನ ಬೇರೆ ಮಾಡೋದು, ಈ ಲೋಕದಿಂದಾನೇ ದೂರ ಕಳಿಸೋದು ನಮ್ಮ ಉಸಿರು. ಹೀಗೆ ಡಲ್ ಆಗಿ ಫೀಲ್ ಮಾಡ್ಕೊಂಡಿದ್ರೆ ಹೇಗೆ ಹೇಳು? ನನ್ನ ಮೇಲೆ, ನಮ್ಮ ಪ್ರೀತಿ ಮೇಲೆ ನಂಬಿಕೆ ಇರುವಾಗ ಯಾವ ಭಯನೂ ಇರಬಾರ್ದು, ಸರಿನಾ? ಸರಿ ಆಯ್ತು. ಹಾಗಾದ್ರೆ ನೀವು ಹೊರಟ್ಬಿಡಿ. ನನ್ನ ಜೊತೆ ನೀನು ಬಾ, ಒಟ್ಟಿಗೆ ಹೋಗೋಣ. ಅಯ್ಯೋ ಬೇಡ ಬೇಡ, ಅಮ್ಮೋರು ನನ್ನನ್ನ ಹುಡುಕ್ಸ್ತಿದ್ದಾರೆ. ಹೀಗಿರುವಾಗ ನಿಮ್ ಜೊತೆ ನನ್ನ ನೋಡಿದ್ರೆ ಅಷ್ಟೇ. ನಾನು ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಕರ್ಕೊಂಡು ಹೋಗ್ತೀನಿ ಸರ್ಸು. ಅಯ್ಯೋ ಬೇಡ, ನಾನ್ ಬರ್ತೀನಿ, ನೀವ್ ಹೊರಡಿ. ನಿನ್ನೊಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಬಾ ಹೋಗೋಣ. ಬೇಡ ರಾಹುಲ್ ಅವರೇ. ಸರ್ಸು, ಪ್ರತಿ ಸಲ ಹೀಗ್ ಬೇಡ್ಕೊಳ್ಳೋ ಹಾಗೆ ಮಾಡ್ಬೇಡ. ಬರ್ತೀಯೋ ಇಲ್ವೋ? ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ವಾ, ನೀವ್ ಹಠ ಮಾಡ್ದೆ ಹೊರಡಿ. ನನ್ ಮುದ್ದು ತಾನೆ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಮಾಡ್ಕೋಬೇಕಾ? ಇರು ನೋಡಿ ಈಗ. ಅಯ್ಯೋ ಅಯ್ಯೋ ರಾಹುಲ್ ಅವರೇ, ರಾಹುಲ್ ಅವರೇ ಕೆಳಗಡೆ ಇಳಿಸಿ. ನೀನೇನು ಮಾತಾಡಬಾರ್ದು. ಏನ್ ಮಾಡ್ತಿದ್ದೀರಾ ನೀವು? ಇಳಿಸಿ ರಾಹುಲ್ ಅವರೇ. ಇದೇ ಬೆಸ್ಟ್. ರಾಹುಲ್ ಅವರೇ ಇಳಿಸಿ, ಯಾರಾದ್ರೂ ನೋಡಿದ್ರೆ ಏನ್ ಕತೆ? ರಾಹುಲ್ ಅವರೇ, ರಾಹುಲ್ ಅವರೇ ನನ್ ಮಾತ್ ಕೇಳಿ. ರಾಹುಲ್ ಅವರೇ, ನಾನ್ ಬರ್ತೀನಿ ಅಂತ ಹೇಳ್ದೆ ತಾನೇ ನಿಮ್ ಹತ್ರ. ನೋಡು ಸರ್ಸು, ನೀನು ಒಂಟಿಯಾಗಿದ್ರೇನೆ ನೋಡೋಕ್ ನನಗಿಷ್ಟ ಆಗಲ್ಲ. ಅಂತದ್ರಲ್ಲಿ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ನನ್ನ ಪ್ರಾಣ ಇರೋವರೆಗೂ ನೀನೇ ನನ್ನ ಹೆಂಡತಿ, ನೀನೇ ನನ್ನ ಪ್ರಪಂಚನೂ ಕೂಡ. ಹೋಗೋಣ. ಎಲ್ರೂ ಎಲ್ಲಿಗೋ ಹೊರಟಿದ್ದೀರಲ್ಲ? ಪ್ರೀತಿಯವ್ರ ಅಜ್ಜಿ ಊರಿಗೆ. ಅವ್ರ ಊರಿಗೆ ನೀವ್ ಯಾಕೆ ಹೋಗ್ತಿದ್ದೀರಾ? ಯಾಕೆ ನಿನಗ್ ಗೊತ್ತಿಲ್ವಾ?
ಇವತ್ತು ರಾಹುಲ್ ಅವ್ರಿಗೂ ಪ್ರೀತಿ ಅವ್ರಿಗೂ ನಿಶ್ಚಿತಾರ್ಥ. ನಿಶ್ಚಿತಾರ್ಥನಾ? ಹೌದು. ಮದ್ವೆಗೆ ಲಗ್ನ ಪತ್ರಿಕೆನೂ ಬರೆಸ್ತಿದ್ದಾರೆ. ನಮ್ಮನ್ನು ಅಲ್ಲಿಗೆ ಬರಕ್ ಹೇಳಿದ್ದಾರೆ. ಸರಿ, ನೀನು ಬಾ, ಈಗ್ಲೇ ತುಂಬಾ ತಡ ಆಗಿದೆ. ರಾಹುಲ್ ಅವರು ಒಂದ್ ಮಾತು ಕೂಡ ಹೇಳಲಿಲ್ವಲ್ಲ? ನಾಳೆ ರಾಹುಲ್ ಜೊತೆ ನನ್ ನಿಶ್ಚಿತಾರ್ಥ ಆಗುತ್ತೆ. 10 ದಿನಕ್ಕೆ ನಮ್ ಮದ್ವೆ ಕೂಡ ಆಗುತ್ತೆ. ಯಾರೇ ನಿಲ್ಸ್ಬೇಕು ಅನ್ಕೊಂಡ್ರು, ನಿಲ್ಲಿಸ್ಬೇಕು ಅಂತ ಹುಚ್ಚು ಯೋಚನೆ ಮಾಡಿದ್ರು, ಅದು ನಿಲ್ಸೋದು ಅಸಾಧ್ಯ. ರಾಹುಲ್, ಎಲ್ಲಿಗೆ ಹೋಗ್ತಿದೀವ ಅಂತ ಕನಿಷ್ಠ ನೀನಾದ್ರೂ ಹೇಳ್ತೀಯಾ? ಅಥವಾ ಇಲ್ಲೇ ಕಾರ್ ಇಳಿದ್ಬಿಟ್ಟು ಮನೆಗೆ ಹೋಗ್ಲಾ? ನನಗೂ ಏನೂ ಗೊತ್ತಿಲ್ಲ ಡ್ಯಾಡ್. ಗೊತ್ತಿಲ್ಲದ್ರೆ ಕೇಳು. ಕೇಳ್ದೆ ಇದ್ರೆ ಅಮ್ಮ ಹಾಲು ಕೂಡ ಕೊಡಲ್ಲ ಅಂತಾರೆ. ಅದರಲ್ಲೂ ನಿಮ್ಮಮ್ಮನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಈ ಅಮ್ಮ ಏನ್ ಮಾಡಿದ್ರು ಎಲ್ರಿಗೂ ಗೊತ್ತಾಗೋ ಹಾಗೇನೆ ಮಾಡೋದು. ಸೀಕ್ರೆಟ್ ಆಗಿ ನಿನ್ನ ಡ್ಯಾಡಿ ಹಾಗೆ ಫೋನಲ್ಲೇ ನಾನು ಎಲ್ಲವನ್ನೂ ಡೀಲ್ ಮಾಡೋಲ್ಲ ಅಂತ ಹೇಳು ರಾಹುಲ್. ನವ್ಯ ಹೇಳಿದ್ನ ಕೇಳ್ತಿದ್ನ ಹೊರತು ಯಾವುದು ಡೀಲ್ ನಡೀತಾ ಇರಲಿಲ್ಲ. ನಿಮ್ ಮೇಡಮ್ ಹಾಗೆ ಇಷ್ಟ ಬಂದಿದ್ದೆ ಮಾಡೋದು, ತೋಚಿದ್ದನ್ನೇ ಹೇಳೋಕ್ ಶುರು ಮಾಡಿಬಿಟ್ರೆ ನಮ್ಮೆಲ್ಲರ ಕಥೆ ಬೇರೆ ಬೇರೆ ತರನೇ ಇರ್ತಿತ್ತು. ಬೇರೆ ಥರ ಆಗ್ತಿರ್ಲಿಲ್ಲ, ನನಗ್ ವಿರುದ್ಧವಾಗೇ ಇರ್ತಿತ್ತು. ಅದನ್ನೇ ತಾನೇ ನಿನ್ ಡ್ಯಾಡಿ ಆಸೆ ಪಡೋದು. ನನ್ನ ಆಸೆ ವಿಷಯ ಬಿಟ್ಟು ಕನಿಷ್ಠ ಈಗ್ಲಾದ್ರೂ ನಾವೆಲ್ಲಿಗೆ ಹೋಗ್ತಿದೀವಿ ಅಂತ ಹೇಳೋಕ್ ಹೇಳು ರಾಹುಲ್. ಮೇಡಮ್, ಇವತ್ತು ನಿನಗೂ ಪ್ರೀತಿಗೂ ನಿಶ್ಚಿತಾರ್ಥನ ಅವಳ ಅಜ್ಜಿ ಊರಿನಲ್ಲಿ ಮಾಡ್ತಾ ಇದ್ದೀನಿ ರಾಹುಲ್. ನಿಮ್ಮ ಮದುವೆಗೆ ಲಗ್ನ ಪತ್ರಿಕೆ ಬರೆಸೋ ದಿನ. ಕಾರ್ ನಿಲ್ಸು. ಏನ್ ಅನ್ಕೊಂಡಿದ್ದಾಳೆ ನಿಮ್ ಮೇಡಮ್? ನಿಮ್ ಬಗ್ಗೆ, ನಿಮ್ ಜೀವನದ ಬಗ್ಗೆ ನನ್ನ ನಿರ್ಧಾರ ಅಗತ್ಯ ಇಲ್ಲ ಅನ್ಕೊಂಡಿದ್ದಾಳ? ಅಥವಾ ಏನು ಹೇಳ್ಬೇಕಾದ ಅಗತ್ಯನೂ ಇಲ್ಲ ಅನ್ಕೊಂಡಿದ್ದಾಳ? ಮೊದ್ಲು ಇದನ್ನ ಹೇಳಲೇ ಇಲ್ಲ. ಕೆಲ್ಸದ ಮೇಲೆ ಹೋಗ್ತಿದೀವಿ ಅಂತ ಹೇಳಿ ಕಾರ್ ಹತ್ಸಿ ಈಗ ನಾವ್ ಎಲ್ಲಿಗಂತ ಕೇಳಿದ್ರೆ ನೀನ್ ನಿಶ್ಚಿತಾರ್ಥಕ್ಕೆ ಹೋಗ್ತಿದೀವಿ ಅಂತಂದ್ರೆ ಏನ್ ಅರ್ಥ? ಫೋನಲ್ಲಿ ನಿನ್ನ ಮದ್ವೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂತ ಗೊತ್ತಾಗಿದ್ದಕ್ಕೆ, ನನ್ನ ನಿರ್ಧಾರನ ವಿರೋಧಿಸ್ತಾರೆ ಅಂತ ತಿಳಿದಿದ್ದಕ್ಕೆ ಈ ವಿಷಯನ ಮೊದಲೇ ಹೇಳಲಿಲ್ಲ. ಒಂದ್ ವೇಳೆ ಹೇಳಿದಿದ್ರೆ ನಮ್ ಜೊತೆಲಿ ಹೀಗೆ ಒಟ್ಟಿಗೆ ಬರೋದಿರ್ಲಿ, ಯಾರು ಹೋಗ್ದಿದ್ದ ಹಾಗೆ ತಡೀತಾ ಇದ್ರು. ರಾಹುಲ್, ನಿಮ್ ಮೇಡಮ್ಗೆ ಮತ್ತೆ ಹೇಳು, ಈ ಮದುವೆ ನಡೆಯೋದಕ್ಕೆ ನನ್ನ ಅನುಮತಿಗಿಂತ ನಿನ್ನ ಇಷ್ಟನೇ ಮುಖ್ಯ ಅಂತ ಹೇಳು. ರಾಹುಲ್, ಅವರ ಸಮಕ್ಷಮದಲ್ಲೇ ನಿನ್ನ ಒಪಿನಿಯನ್ ಯಾವತ್ತೂ ಹೇಳಿದೀನಿ ಅಂತ ಹೇಳು. ಈ ಮದ್ವೆ ಮಾಡ್ಕೊಳ್ಳೋಕ್ ನಿನಗಿಷ್ಟ ಇದೆ ಅಂತಾನೆ ದೇವಸ್ಥಾನದಲ್ಲಿ ಪ್ರೀತಿ ಜೊತೆ ಪೂಜೆ ಕೂಡ ಮಾಡಿದೀನಿ ಅಂತ ಸ್ವಲ್ಪ ಹೇಳು. ಕಾರ್ ಸ್ಟಾರ್ಟ್ ಮಾಡು. ಯಾತ್ರೆಯ ಹಾಯ್ ಮ್ಯಾಮ್. ಸರ್ಸು ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನಗೊಂದು ಚಿಕ್ಕ ಹೆಲ್ಪ್ ಮಾಡಬೇಕು. ಹೆಲ್ಪ? ಏನ್ ಮಾಡ್ಬೇಕು ಹೇಳು. ಸರ್ಸು ಬಗ್ಗೆ ನಿಮ್ಮ ಮನೆಯವರೆಲ್ರಿಗೂ ಗೊತ್ತಿರೋದ್ರಿಂದ
ನಿಮ್ಗೆ ಗೊತ್ತಿಲ್ಲದೆ ಏನೋ ಸೀಕ್ರೆಟ್ ಹೈಡ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಒಂದ್ಸಾರಿ ನಿಮ್ ಮನೆ ಸರ್ಚ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರೆ. ಮನೆ ಸರ್ಚಾ? ಯಾ ಮೇಡಮ್. ಮನೇಲಿ ಕೆಲಸದವ್ರು ಯಾರು ಇಲ್ವಲ್ಲ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ? ಪರವಾಗಿಲ್ಲ ಮೇಡಮ್, ನೋ ಪ್ರಾಬ್ಲಮ್. ಓಕೆ ಆತ್ರಯ್ಯ, ಕ್ಯಾರಿ ಆನ್, ಬಟ್ ಬಿ ಕೇರ್ಫುಲ್. ಶೋರ್ ಮೇಡಮ್. ಪ್ರಿಯಾ, ಏನಿದೆಲ್ಲ? ಫಸ್ಟ್ ಟೈಮ್ ನನ್ನ ಅಜ್ಜಿ ಮನೆಗೆ ಬರ್ತಿದ್ದೀರಾ. ಇಷ್ಟ ಮಾಡಿಲ್ಲ ಅಂದ್ರೆ ಹೇಗೆ ಆಂಟಿ? ಆಂಟಿ, ನನ್ನ ಅಜ್ಜಿ. ನಮಸ್ಕಾರಮ್ಮ. ನಮಸ್ಕಾರ. ಇಂಥ ಒಳ್ಳೆ ಮನುಷ್ಯ ಜೊತೆ ಸಂಬಂಧ ಮಾಡೋದು ನಮ್ಮ ಅದೃಷ್ಟ ಅಮ್ಮ. ನಮಗೂ ಅಷ್ಟೇ. ಅಜ್ಜಿ, ರಾಹುಲ್ ಅಂದ್ರೆ ಅವರೇ. ಒಳ್ಳೆ ಸಿನಿಮಾ ಹೀರೋ ತರ ಇದ್ದಾನೆ. ಆಲ್ರೆಡಿ ಅಮ್ಮ ಆರತಿ ಮಾಡಿ ದೃಷ್ಟಿ ತೆಗ್ದಿದ್ದಾರೆ. ಇಂಥ ಸುರದ್ರೂಪಿಗೆ ಎಷ್ಟು ಸಲ ಆರತಿ ಮಾಡಿದ್ರು ಸಾಕಾಗಲ್ಲ. ಬನ್ನಿ ಅಮ್ಮ. ಬನ್ನಿ. ಒಳ್ಳೆ ಮುಹೂರ್ತ ಶುರುವಾಗೋದಕ್ಕೆ ಇನ್ನು ಹಾಫ್ ಅನ್ ಅವರ್ ಟೈಮ್ ಇದೆ. ಅಲ್ಲಿವರೆಗೂ ರೂಮ್ ಹೋಗಿ ರೆಸ್ಟ್ ತಗೋವಾಗ್ದೇವಿ. ಪರವಾಗಿಲ್ಲ ಪ್ರಿಯಾ, ನೋ ಪ್ರಾಬ್ಲಮ್. ಕಮಾನ್ ಆಂಟಿ, ಸುಮ್ನೆ ಇಲ್ಲಿ ಯಾಕೆ? ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಪ್ರೀತಿ, ವೇಟ್, ಐ ಆಮ್ ಆಲ್ಸೋ ಕಮಿಂಗ್. ಯಾ, ಕಮ್, ಲೆಟ್ಸ್ ಕಮ್. ಮಾಮ್, ರಿಂಗ್ಸ್. ಸರಿ, ಪುರೋಹಿತ್ರಿಗೆ ಫೋನ್ ಮಾಡಿದ್ಯಾ? ಬೆಳಗ್ಗೆನೆ ಮಾಡಿದ್ದೆ ಮಾಮ್. ಮರ್ತ್ ಹೋಗಿದಾರೇನೋ, ಇನ್ನೊಂದ್ಸಲ ಫೋನ್ ಮಾಡು ನೀನು. ಸರಿ ಮಾಮ್. ಹೌದು, ಪ್ರೀತಿಯಲ್ಲಿ ಆಂಟಿ ಹತ್ರ ಮಾತಾಡ್ತಿದ್ದಾಳೆ. ಓಕೆ ಮಾಮ್. ಬನ್ನಿ ನೀವು, ಆ ಕಡೆ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ನಮಗೂ ಗೊತ್ತಿಲ್ಲ ರಾಹುಲ್, ಇಲ್ಲಿ ಬರೋ ತನಕ ಮೇಡಮ್ ಯಾರಿಗೂ ಏನು ಹೇಳಿಲ್ಲ. ಹಾಯ್. ರಾಹುಲ್, ಈ ರಿಂಗ್ಸ್ ನೋಡು, ಇದು ಹೇಗಿದೆ ಅಂತ ಹೇಳು. ರಿಂಗ್ಸ್ ಚೆನ್ನಾಗಿದ್ಯಾ ರಾಹುಲ್? ಅವಳಿದನ್ ಸೆಲೆಕ್ಟ್ ಮಾಡೋದಕ್ಕೆ ಒಂದಿಡೀ ದಿನ ಸ್ಪೆಂಡ್ ಮಾಡಿದಾಳೆ. ಪ್ರಿಯಾ, ಪ್ರಿಯಾ. ಹಾ, ಬರ್ತಾ ಇದ್ದೀನಿ. ಏನಣ್ಣ ಇದು? ನನ್ ಮೇಲೆ ನನಗೆ ಅಸಹ್ಯ ಅನಿಸ್ತಾ ಇದೆ. ಇದು ಮೇಡಮ್ ಮೇಲಿರೋ ಗೌರವನ ಅಥವಾ ನನ್ನ ಜೀವನದ ಮೇಲೆ ನನಗೆ ಕೇರ್ ಇಲ್ಲ ಅಂತ ಅರ್ಥನ? ಭಯ ರಾಹುಲ್, ಭಯ. ಚಿಕ್ಕವರಿದ್ದಾಗಿಂದ ನಮ್ಗೆ ಏನ್ ಬೇಕು ಅಂತ ನೋಡ್ಕೊಂಡಿರೋ ಮೇಡಮ್ಗೆ ಅವ್ರ ಒಪಿನಿಯನ್ ತಪ್ಪು ಅಂತ ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಭಯ. ತನ್ನ ಮಾತಿಗಾಗಲ್ಲ ಅಂದಿದ್ದಕ್ಕೆ ನವ್ಯನ ದೂರ ಮಾಡಿರೋ ವ್ಯಕ್ತಿ ನಿನ್ಗೇನು ಹೇಳ್ತಾರೋ, ಅವ್ರಿಗೇನಾಗುತ್ತೋ ಅನ್ನೋ ಭಯ. ಕಾರ್ತಿಕ್ ಬರ್ತಡೇ ದಿನಾನೂ ಕೂಡ ಡ್ಯಾಡ್ ನಿನ್ ಮನ್ಸಲ್ಲಿರೋದನ್ನ ಹೇಳು ಅಂದಾಗ ನಾನು ಮೌನವಾಗಿದ್ಬಿಟ್ಟೆ. ಈಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹೀಗೆ ಒತ್ತಾಡ್ತಾ ಇದೀನಿ ನೋಡು. ಸುತ್ತ ಸಮಸ್ಯೆಗಳಿದ್ದಾಗ ಕೈಯಲ್ಲಾಗ್ದಿರೋ ಒಂಥರ ಬದುಕೋದಕ್ಕಿಂತ ಸಾಯೋದೇ ವಾಸಿ. ರಾಹುಲ್, ಏನ್ ಮಾತಾಡ್ತಿದೀಯಾ? ನಿನ್ಗೇನಾದ್ರೂ ಆದ್ರೆ ನಿನ್ಗೋಸ್ಕರ ಬದುಕಿರೋ ಸರಸುಗೆ ಯಾರ್ ಸಮಾಧಾನ ಹೇಳ್ತಾರೆ? ಅಂದ್ರೆ ದೊಡ್ಡಮ್ಮಂಗೆ
ಗೊತ್ತಿದೆ ಅಣ್ಣ. ಗೊತ್ತಿದ್ರು ಧೈರ್ಯ ಹೇಳೋದ್ ಬಿಟ್ರೆ ಈ ದೊಡ್ಡಮ್ಮ ಏನು ಮಾಡೋಕ್ಕಾಗ್ತಿರೋ ಸ್ಥಿತಿಲಿದ್ದಾಳೆ. ನೀವಷ್ಟೇ ಅಲ್ಲ ದೊಡ್ಡಮ್ಮ, ಮೇಡಮ್ ಹತ್ರ ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ. ಅದಕ್ಕೆ ಅಪ್ಪ ನಿಮ್ಮಮ್ಮನ್ ಮನ್ಸು ಬದ್ಲಾಗ್ಲಿ, ರಾಹುಲ್ ಸರ್ಸು ಜೀವನ ಚೆನ್ನಾಗಿರ್ಲಿ ಅಂತ ಆ ದೇವ್ರನ್ನ ಪ್ರತಿದಿನ ಬೇಡ್ಕೋತಿದ್ದೀನಿ. ತೇಜ, ನನಗೆ ಇಲ್ಲಿರೋಕಾಗ್ತಾ ಇಲ್ಲ. ನನ್ ಮನ್ಸು ಕೇಳ್ತಾ ಇಲ್ಲ. ನಾನ್ ಮನೆಗೆ ಹೋಗ್ತಾ ಇದ್ದೀನಿ. ನೀವು ನಿಮ್ ಕೆಲಸ ಮುಗಿಸಿ ಮನೆಗೆ ಬನ್ನಿ. ಬಾವಾ, ಹೀಗೆ ಮಧ್ಯದಲ್ಲೇ ಎದ್ದು ಹೋಗೋದು ಒಳ್ಳೇದಲ್ಲ ಬಾವಾ. ಮಕ್ಕಳ ಅಭಿಪ್ರಾಯ ತಿಳ್ಕೊಳ್ದೆ ಈ ಮದುವೆ ಮಾಡಿಸಿದಾಳಲ್ಲ, ನಿಮ್ ತಂಗಿ ಮಾಡ್ತಿರೋದು ಒಳ್ಳೇದಾ? ಹಾಗಲ್ಲ ಬಾವಾ, ನೀವಿಲ್ಲಿಂದ ಹೋದ್ರೆ 4 ಜನರ ಮುಂದೆ ನಮ್ ಬಗ್ಗೆ ಕೀಳಾಗ್ ಮಾತಾಡೋಕೆ ಅವಕಾಶ ಕೊಟ್ಟ ಹಾಗಾಗುತ್ತೆ. ನನ್ ಮಾತ್ ಕೇಳಿ ಬಾವಾ. ಸರಸು ಬಗ್ಗೆ ಮನೆಯವ್ರ ಹತ್ರ ಕೇಳೋದ್ರಿಂದ ಯೂಸ್ ಏನೂ ಇಲ್ಲ ಅನ್ಸುತ್ತೆ. ಅವರು ನಿಜ ಗೊತ್ತಿದ್ದು ಮುಚ್ಚಿಡ್ತಿದ್ದಾರಾ ಅಥವಾ ಮೇಡಮ್ಗೆ ಭಯಪಟ್ಟು ನಟಿಸ್ತಿದ್ದಾರಾ ಗೊತ್ತಾಗ್ತಿಲ್ಲ. ಸರಸು ಬಗ್ಗೆ ಇಲ್ಲಿವರೆಗೂ ಗೊತ್ತಾಗಿರೋ ಕ್ಲೂಸ್, ರಿಜಿಸ್ಟರ್ ಆಫೀಸಲ್ಲಿ ಹಾಕಿರೋ ಸೈನ್, 400 crores ಕೊಟ್ಟಿದ್ದಾಳೆ ಅನ್ನೋ ನಿಜ, ಇಷ್ಟು ಹ್ಯೂಜ್ ಅಮೌಂಟ್ ಚೆಕ್ ಕೊಟ್ಟಿದ್ದಾಳೆ ಅಂದ್ರೆ ಕನ್ಫರ್ಮ್ ಆಗಿ ಬ್ಯಾಂಕಲ್ಲಿ ಯಾವ್ದಾದ್ರೂ ID ಪ್ರೂಫ್ ತಗೊಂಡಿರ್ತಾರೆ. ಎಸ್, ಅಲ್ಲಿ ಪ್ರೂಫ್ ಸಿಕ್ಕಿದ್ರೆ ಸರಸು ಯಾರು ಅಂತ ಗೊತ್ತಾಗತ್ತೆ. ಹಾಯ್ ರಾಜೇಶ್. ಎಸ್ ಅದ್ರಯ್ಯ, ಹೇಳಿ. ನನಗೆ ನಿಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಏನಾದರೂ ಅರ್ಜೆಂಟಾ? ಯಾ, ಲಿಟಲ್ ಅರ್ಜೆಂಟ್, ಇಂಪಾರ್ಟೆಂಟ್. ಆ ಅಕೌಂಟ್ಗೆ ಸಂಬಂಧಪಟ್ಟಿರೋ ಕಂಪ್ಲೀಟ್ ಡೇಟಾ ಬೇಕು. ಓಕೆ, ಹಾಗಾದ್ರೆ ಬ್ಯಾಂಕ್ ಹತ್ರ ಬನ್ನಿ. ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಮಾಮ್, ಬಲ್ಗಣ್ ಯಾಕೋ ಹೊಡ್ಕೋತಾ ಇದೆ. ಹೆಣ್ಮಕ್ಳಿಗೆ ಬಲ್ಗಣ್ ಹೊಡ್ಕೊಂಡ್ರೆ ದುರಾದೃಷ್ಟ ಪ್ರೀತಿ. ಮನೇಲಿ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಇದೇನ ಅಪಶಕುನ? ಅಲ್ಲೋಡು, ಮಹಾತಾಯಿ ಬರ್ತಿದ್ದಾಳೆ. ಕಣ್ಣು ಹೊಡ್ಕೊಳ್ಳೋದೊಂದೇ ಅಲ್ಲ, ಕೈ ಕಾಲು ಬಿದ್ದು ಹೋದ್ರೂ ಏನ್ ಆಶ್ಚರ್ಯ ಇಲ್ಲ. ಎಲ್ಲ ಪ್ರಶಾಂತವಾಗಿದೆ ಅಂತ ಅನ್ಕೋತಿದ್ದೆ, ಅಷ್ಟರಲ್ಲಿ ಎಲ್ಲ ನಾಶ ಮಾಡಕ್ ಬಂದ್ಬಿಟ್ಯಾ? ನಾನಿಲ್ಲಿಗೆ ಬಂದಿದ್ದು ನಿಮ್ ಪರವಾಗಂತೂ ಅಲ್ಲ, ವಾಗ್ದೇವಮ್ಮನ್ ಪರವಾಗಿ. ಯಾರ ಪರ ಆದ್ರೇನು, ಹಲ್ಲು ಉದುರಿಸ್ಕೊಳ್ಳೋದಕ್ಕೆ. ನೀನ್ ಯಾರ ಪರವಾಗಿ ಬಂದ್ರು ಫೈನಲ್ ರಿಸಲ್ಟ್ ಮಾತ್ರ ನಂಗ್ ಗೊತ್ತು. ಅದ್ಯಾವತ್ತೂ ಬದ್ಲಾಗಲ್ಲ. ನೋಡಿ ಪ್ರೀತಿ, ನೀವೇನೇ ಅಂದ್ಕೊಂಡ್ರು ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಏಯ್ ನಿಂತ್ಕೋ, ಮಾತಾಡ್ತಿದ್ದೀನಿ ತಾನೆ, ಏನ್ ಅಷ್ಟ್ ಕೇರ್ಲೆಸ್ ಆಗಿ ಹೋಗ್ತಿದ್ಯಾ? ನಾನಿಲ್ಲಿ ಕೆಲ್ಸ ಮಾಡಕ್ ಬಂದಿರೋದು. ನಿಮ್ ಹತ್ರ ಮಾತಾಡ್ತಾ ಕೂತಿದ್ರೆ ಅಲ್ಲಿ ಯಾರ್ ಕೆಲ್ಸ ಮಾಡ್ತಾರೆ ಹೇಳಿ? ಪ್ರೀತಿ, ನೀನ್ ಹೇಳಿದ್ ನಿಜಾನೇ. ವಾಣಿ ಟೋನು ಬದಲಾಗಿದೆ, ಮಾತಾಡೋ ರೀತಿನೂ ಬದಲಾಗಿದೆ. ಈಗ ಪ್ಲೇಸ್ ಕೂಡ ಬದಲಾಗಿದೆ ಮಾಮ್. ಅಲ್ಲಿರೋ ಹಾಗೆ ಇಲ್ಲಿದ್ರೆ ನಾನ್ ಸುಮ್ನಿರೋಳಲ್ಲ.
ಏನ್ ಪ್ರೀತಿ ಅವ್ರೆ, ನನ್ ಪಾಡಿಗೆ ನಾನು ಹೋಗ್ತಿದ್ದೆ, ನೀವೇ ತಡೆದಿದ್ದು. ಯಾಕೆ ಏನೇನೋ ಸಂಬಂಧ ಇಲ್ದಿರೋ ತರ ಮಾತಾಡ್ತಿದ್ದೀರಾ? ಸಂಬಂಧ ಇಲ್ಲ ಅಂತೇನಿಲ್ಲ. ನಿನ್ನ ಅಪಶಕುನಕ್ಕೆ ಅಯನ್ ಲೆಗ್ಗೆ ತುಂಬಾ ಪ್ರೂಫ್ಸ್ ಇದೆ. ಫಂಕ್ಷನ್ ನಡೆಯೋದು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಿನ್ನಿಂದ ಹಾಳಾಗೋದು ನಿಜ ಅಲ್ವಾ? ನೀನು ಇಲ್ಲಿ ಬಂದಿದ್ಯಾ ಅಂದ್ರೆ ಏನಾದ್ರೂ ಆಗುತ್ತೆ ಅಂತ ಭಯ ಆಗ್ತಿದೆ. ಅದಕ್ಕೆ ಇಲ್ಲಿಂದ ಹೊರಟು ಹೋಗೋ. ಹೇಗ್ ಹೋಗಕ್ಕಾಗತ್ತೆ ಹೇಳಿ? ವಾಗ್ದೇವ ಮೋರೆ ಬಾ ಅಂದಿದ್ದು, ಈಗ ಹೋದ್ರೆ ಕೋಪ ಮಾಡ್ಕೋತಾರೆ. ನಿನಗೆ ಸೆಪರೇಟ್ ಆಗಿ ಬಾ ಅಂತ ಆಂಟಿ ಏನು ಕುಂಕುಮ ಇಟ್ಟು ಕರೆದಿಲ್ಲ. ಅಷ್ಟು ದೊಡ್ಡದಾಗಿ ನೆನ್ಪಿಟ್ಕೊಳ್ಳೋ ಸ್ಪೆಷಲ್ ಗೆಸ್ಟ್ ಕೂಡ ನೀನಲ್ಲ. ನೋಡಮ್ಮ ವಾಣಿ, ಒಂದಿಷ್ಟು ಶಕುನಗಳು, ಕೆಲವು ಮೂಢನಂಬಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ ಕಲ್ಚರ್ ಅಲ್ಲಿದೆ. ಪ್ರೂವ್ ಆದ ಪ್ರತಿ ಸಲನೂ ನಾವದನ್ನ ನಂಬಲೇಬೇಕು. ನಿನ್ ವಿಷಯದಲ್ಲಿ ನಮ್ಮ ಅನಿಸಿಕೆನೂ ಅದೇ. ಈ ಸಲನು ಫಂಕ್ಷನ್ ನಿಂತು ಹೋದ್ರೆ ನಮ್ ಕುಟುಂಬದವರು ಪ್ರಾಣ ಬಿಡ್ಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಗೆ ಹೋಗು.